ಎಲ್ಲರಿಗೂ ನಮಸ್ಕಾರ. ನಮ್ಮ ಸೇಡಂ ತಾಲೂಕದಾಗ ಒಂದು GK ರೋಡ್ ಅಂತದ. ಗುಲ್ಬರ್ಗಲಿಂದ ಬರ್ತೀವಲ್ಲ, ಗುಲ್ಬರ್ಗಲಿಂದ ಸೀದಾ ಹೋದೇವಪ್ಪ ಅಂತಂದ್ರೆ ಕೋಡಂಗಲ್ಲು, ಹೈದರಾಬಾದು ಮತ್ತು ರೈಟಿಗೆ ಹೋದೇವಪ್ಪ ಅಂದ್ರೆ ಯಾದಗಿರಿಗೆ ಹೋಗ್ತೀವಿ. ಆ ರೋಡ್ ಅದ. ಈ ರೋಡ್ ಭಾಳ ಸಣ್ಣದಿತ್ತು, ಈಗ ಭಾಳ ಹಡಾಲ್ ಮಾಡ್ಯಾರ, ಸೂಪರಾಗಿ ಮಾಡ್ಯಾರ, ಅದ್ಭುತವಾಗಿ ಮಾಡ್ಯಾರ. ಮಾತಾಡಂಗೆ ಇಲ್ಲ, ಅಷ್ಟು ದೊಡ್ಡದು ಅಡಲಾಗಿ ಮಾಡ್ಯಾರ. ಕೆಲಸ ನಡೆದದ. ಈಗ ಏನಾಗ್ಯದಪ್ಪ ಅಂತಂದ್ರೆ ಇದು ಡಿವೈಡರ್ ಮಾಡ್ಯಾರ. ಈ ಡಿವೈಡರ್ ಮಾಡಿ ಕೆಲಸ ಈಗ ನಿಂತದ. ನಿಂದ್ರದ್ರಲಿಂತ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಬ್ಯಾರಿಕೇಡ್ಗಳು ದೊಡ್ಡ ದೊಡ್ಡ ಬಿಡಬೇಕು ರಾತ್ರಿ. ಮತ್ತು ಅಲ್ಲಿ ರೇಡಿಯಂ ಪಟ್ಟಿಗಳು ಮೆತ್ತಬೇಕು. ಅವು ಯಾಕೆ ಮೆತ್ತಬೇಕಂದ್ರೆ ಆ ಕಡ್ಲಿಂದ ಗಾಡಿಗಳು 2 ವೀಲರು 4 ವೀಲರು ಆಟೋಗಳು ಬಸ್ಸು ಲಾರಿ ಬಂದವಪ್ಪ ಅಂತಂದ್ರೆ ಇಲ್ಲಿ ಕಾಮಗಾರಿ ನಡೆದದ ಅಂತ ಪ್ರತಿಯೊಬ್ಬರಿಗೆ ಗೊತ್ತಾಗ್ತದ. ಏನಾಗ್ತದೆ ರಾತ್ರಿ ಈ ಫೋಕಸ್ ಹೊಡೋದು ಅಂದ್ರೆ ಆ ಬರ ಗಾಡಿಗಳಿಗೆ ಗೊತ್ತಾಗಲ್ಲ. ನಿನ್ನೆ ನೋಡ್ರಿ ಒಂದು ಲಾರಿ ಡೈರೆಕ್ಟ್ ಡಿವೈಡರ್ ಗುದ್ದದ. ಇದಕ್ಕಿಂತ ಮೊದಲು 2 ವೀಲರ್ದವ್ರು ಗುದ್ದಕಂದಾರ, ಮತ್ತು 4 ವೀಲರ್ದವ್ರು ಗುದ್ದದ, ಕಾರ್ ಬಂದು ಡೈರೆಕ್ಟ್ ಅದಕ್ಕೆ ಗುದ್ದವ. ಭಾಳ ಮಂದಿ ಇಲ್ಲಿ ಆಕ್ಸಿಡೆಂಟ್ಗಳು ಆಗ್ಯಾವ. ಮತ್ತು ಜಂಪ್ಗಳು ಇಲ್ಲ, ಜಂಪ್ಗಳನ್ನೂ ಹಾಕಿಲ್ಲ. ಇಲ್ಲಿ ಯಾವ ಥರ ಆಗ್ಲತ್ತದ ನಿಮ್ಮೆಲ್ಲರಿಗೂ ತೋರಿಸ್ತೀನಿ ಬರ್ರಿ. ಇಲ್ಲಿ ನೋಡ್ರಿ, ಇದು ಡಿವೈಡರ್. ಇಲ್ಲಿ ಸಣ್ಣ ಸಣ್ಣ ಇಷ್ಟಿಷ್ಟೇ ಮೆತ್ತಾರ, ದೊಡ್ಡ ದೊಡ್ಡ ಸ್ಟಿಕರ್ ಮೆತ್ತಬೇಕು. ಇದೆಲ್ಲ ಹೊಡೆದೋಗ್ಯದ ನೋಡ್ರಿ, ಈ ಥರ ಆಗ್ಯದ. ಮತ್ತು ಇವು ಏನು ಲಾರಿ ಆಟೋಗಳು ಗಾಡಿಗಳು ಬರ್ತಾವಲ್ಲ, ಹಿಂಗೆ ಗಾಡಿಗಳು ಬರೋವೆಲ್ಲ ಈಗ ಈ ಕಡೆ ಬಾಮ ಗಾಡಿಗಳು ಬರೋವೆಲ್ಲ ಹಿಂಗೆ ಬರ್ತಿರ್ತಾವ. ರಾತ್ರಿ ರೋಡ್ ಅಂತ ಹೇಳ್ತಾರ. ಈಗ ಇಲ್ಲಿ ನೋಡ್ರಿ, ಇಲ್ಲಿ ಅರ್ಧಕ್ಕೆ ನಿಂತು ಬಿಟ್ಟದ ಇದು ಕೆಲಸ. ಇಲ್ಲಿ ಅರ್ಧಕ್ಕೆ ನಿಂದ್ರಲಿಂತ ಏನು ಮಾಡ್ತಾವ, 2 ವೀಲರ್ 2-3 ಡೈರೆಕ್ಟ್ ಇದ್ರೊಳಗೆ ಹೋಗ್ಯಾವ. ಈ ಥರ ಇಲ್ಲಿ ಅದ. ಮತ್ತು ಇನ್ನೂ ಒಂದು ಈ ಕಡೆ ಬರ್ರಿ ತೋರಿಸ್ತೀನಿ ನಿಮಗೂ. ಇದು ರೋಡ್ ಮಾಡ್ಲತ್ತಾರಲ್ಲ, ಈ ರೋಡಿನ ಬದಲಾಗೆ ನೋಡ್ರಿ, ಇಲ್ಲಿ ಒಂದು ಇಲ್ಲಿ ನೋಡ್ರಿ, ಹಂಗೆ ಹಂಗೆ ಬಾಮಲ್ಲು ಹಂಗೆ ಈ ಥರ ತೆಗ್ಗಿ ಇಲ್ಲಿ ಅದ. ಹಿಂಗೆ ಬರೋರು ಡೈರೆಕ್ಟ್ ಇದೇ ತೆಗಿನೇ ಒಳಗೆ ಹೋಗ್ಬೇಕು. 2 ವೀಲರ್ ತೊಗೊಂಡು ಇದ್ರೊಳಗೆ ಹೋಗ್ಬೇಕು. ಆ ಥರ ಅದ. ಮತ್ತು ನಿಮಗೆ ಸರೌಂಡಿಂಗ್ ತೋರಿಸ್ತೀನಿ ಬರೀಗ. ಇದು ರೋಡ್. ಇದೆಲ್ಲ ನಾ ಯಾಕೆ ವಿಡಿಯೋ ನಿಮಗೆ ಮಾಡಿ ಹೇಳತ್ತೀನಪ್ಪ ಅಂತಂದ್ರು, ಕೆಲಸ ನಡೆದದ, ಜಬರ್ದಸ್ತ್ ನಡೆದದ. ಈಗ ಅರ್ಧಕ್ಕೆ ಏನು ಸ್ವಲ್ಪ ಪ್ಯಾಚ್ ವರ್ಕ್ ನಿಂತದಲ್ಲ, ಆ ಕಡೆ ಆಗಲಿ ಈ ಕಡೆ ಆಗಲಿ, ಆದಷ್ಟು ಬೇಗ ಮುಗಿಸ್ಬೇಕು. ಮತ್ತು ಅಲ್ಲಿ ಇಲ್ಲಿ ಎಲ್ಲೆಲ್ಲಿ ಮೇನ್ ಪ್ಲೇಸ್ ಅವಲ್ಲ ಅಲ್ಲಿ ಜಂಪ್ಗಳು ಹಾಕಬೇಕು. ಮತ್ತು ಇಲ್ಲಿ ಬ್ಯಾರಿಕೇಡ್ಗಳು ಹಾಕಿ ದೊಡ್ಡವು ಹಾಕಿ ಕೆಂಪು ಬಟ್ಟೆ ಕಟ್ಟಿ ಕಾಮಗಾರಿ ನಡೆದದ ಅಂತ ಎಲ್ಲರಿಗೂ ಗೊತ್ತಾಗಬೇಕು. ಅವಾಗ 4 ವೀಲರು 2 ವೀಲರು ಲಾರಿಗಳು ಬಸ್ಸುಗಳು ಸ್ಲೋ ಹೋಗ್ತಾವ, ಯಾರಿಗೆ ಅನಾಹುತ ಆಗಲ್ಲ. ದಯವಿಟ್ಟು ಇದಕ್ಕೆ ಯಾರು ಸಂಬಂಧ ಪಡ್ತಿರಲ್ಲ ಅವರೆಲ್ಲರೂ ಈ ಕೆಲಸ ಮಾಡಬೇಕು. ಯಾಕಂದ್ರೆ ಆಕ್ಸಿಡೆಂಟ್ ಆಗಿ ಯಾರನ್ನ ಬಿದ್ದು ಸತ್ರಪ್ಪ ಅಂತಂದ್ರೆ ಜವಾಬ್ದಾರಿ ಯಾರು? ದಯವಿಟ್ಟು ಇತ್ತ ಕಡೆ ಗಮನ ಕೊಟ್ಟು ಆದಷ್ಟು ಬೇಗ ಇಲ್ಲಿ ಏನೇನು ಸಮಸ್ಯೆಗಳವ ಬಗೆಹರಿಸಲಿ ಅಂತ ನನ್ನ ಕಳಕಳಿಯ ಮನವಿ.